ಬೆಂಗಳೂರಿನಲ್ಲಿ ಬಿಜೆಪಿ ಸೇರ್ಪಡೆಯಾಗಿದ್ದಾರೆ. ಈಗ ಜನಾರ್ದನ್ ರೆಡ್ಡಿ 12 ವರ್ಷಗಳ ಬಳಿಕ ಘರ್ ವಾಪಸಿಯಾಗಿದೆ. ಈಗ ಜನಾರ್ದನ್ ರೆಡ್ಡಿ ಅವರು ಬೆಂಗಳೂರಿನಲ್ಲಿ ಪಕ್ಷದ ಕಚೇರಿಯಲ್ಲಿ ಈಗ ಜನಾರ್ದನ್ ರೆಡ್ಡಿ ಪಕ್ಷಕ್ಕೆ ಬಿಜೆಪಿ ಪಕ್ಷಕ್ಕೆ ಮತ್ತೆ ಸೇರ್ಪಡೆಯಾಗಿದ್ದಾರೆ. ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಅವರ ಸಮ್ಮುಖದಲ್ಲಿ ರೆಡ್ಡಿ ಸೇರ್ಪಡೆಯಾಗಿದ್ದಾರೆ. ಬಿಜೆಪಿ ಸೇರ್ಪಡೆ ವೇಳೆ ಆಪ್ತ ಗೆಳೆಯ ಶ್ರೀರಾಮುಲು ಕೂಡ ಭಾಗಿಯಾಗಿದ್ರು. ಕುಟುಂಬ ಸಮೇತರಾಗಿ ಆಗಮಿಸಿದಂತಹ ಜನಾರ್ದನ್ ರೆಡ್ಡಿ ಪಕ್ಷದ ಬಾವುಟವನ್ನ ನೀಡಿ ರೆಡ್ಡಿ ಅವರನ್ನ ಮತ್ತೊಮ್ಮೆ ಈಗ ಪಕ್ಷಕ್ಕೆ ಬರಮಾಡಿಕೊಂಡಿದ್ದಾರೆ. ವಿಜಯೇಂದ್ರ ಜನಾರ್ದನ್ ರೆಡ್ಡಿ ಜೊತೆ ಅವರ ಪತ್ನಿ ಲಕ್ಷ್ಮೀ ಅರುಣ ಅವರು ಕೂಡ ಸೇರ್ಪಡೆಯಾಗಿದ್ದಾರೆ. ಪಕ್ಷದ ಕಚೇರಿಯಲ್ಲಿ ನಡೆದಂತಹ ಒಂದು ಕಾರ್ಯಕ್ರಮ ದೃಶ್ಯಗಳಲ್ಲಿ ಗಮನಿಸಬಹುದು. ಜನಾರ್ದನ್ ರೆಡ್ಡಿ ಈಗ 12 ವರ್ಷಗಳ ಬಳಿಕ ಮತ್ತೆ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ. ತಮ್ಮ ಕೆಆರ್ಪಿಪಿ ಪಕ್ಷ ಏನು ಸ್ಥಾಪನೆ ಮಾಡಿದ್ರು, ಕಳೆದ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಒಂದು ಸ್ಥಾನವನ್ನು ಕೂಡ ಗೆದ್ದಿದ್ರು. ಸೊ ಈಗ ಅವರ ಪತ್ನಿ ಸಮೇತರಾಗಿ ಕೆಆರ್ಪಿಪಿ ಪಕ್ಷವನ್ನು ಕೂಡ ವಿಲೀನ ಮಾಡಿ ಬಿಜೆಪಿ ಜೊತೆಗೆ ಬಿಜೆಪಿಯನ್ನ ಈಗ ಮರು ಸೇರ್ಪಡೆಯಾಗಿದ್ದಾರೆ ಜನಾರ್ದನ್ ರೆಡ್ಡಿ. ಪಕ್ಷದ ಬಾವುಟವನ್ನು ನೀಡಿ ವಿಜಯೇಂದ್ರ ಅವರನ್ನ ಪಕ್ಷಕ್ಕೆ ಮತ್ತೊಮ್ಮೆ ಬರಮಾಡಿಕೊಂಡಿದ್ದಾರೆ. ಪ್ರಭಾಕರ್ ಹುಳಿಯ ಕೇವಲ 10 ಗುಂಟೆಯಲ್ಲಿ 50 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಸೊ ಯಾವುದೇ ಷರತ್ತನ್ನ ಹಾಕಿಲ್ಲ, ನಾನು ಮರು ಸೇರ್ಪಡೆ ಆಗಿದ್ದೀನಿ ಅನ್ನೋ ಒಂದು ಮಾತುಗಳನ್ನ ಈಗ ಜನಾರ್ದನ್ ರೆಡ್ಡಿ ವ್ಯಕ್ತಪಡಿಸಿದ್ದಾರೆ. ನಾನು ಯಾವುದೇ ಹುದ್ದೆಯ ಆಕಾಂಕ್ಷಿ ಕೂಡ ಅಲ್ಲ, ಕಾರ್ಯಕರ್ತನಾಗಿ ಸೇರ್ಪಡೆ ಆಗಿದ್ದೀನಿ. ನನಗೆ ಯಾವುದೇ ಹುದ್ದೆ ಬೇಕು ಅಂಥೇಳಿ ನಾನು ಬೇಡಿಕೆ ಇಟ್ಟಿಲ್ಲ ಅಂಥೇಳಿ ಟಿವಿ9 ಜೊತೆಗೆ ಮಾತನಾಡ್ತಾ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಾರೆ. ಪಕ್ಷ ಯಾವುದೇ ಜವಾಬ್ದಾರಿ ವಹಿಸಿದ್ರು ಕೂಡ ಅದನ್ನು ನಾನು ತಗೊಳ್ತೀನಿ, ಆ ಕೆಲಸವನ್ನ ಮಾಡ್ತೀನಿ. ಬಿಜೆಪಿ ಜೊತೆ ಕೆಆರ್ಪಿಪಿ ವಿಲೀನ ಮಾಡಿದ್ದೀನಿ ಅಂತಲೂ ಕೂಡ ರೆಡ್ಡಿ ಮಾತನಾಡಿದ್ದಾರೆ. ನನ್ನ ರಕ್ತದ ಕಣಕಣದಲ್ಲೂ ಕೂಡ ಬಿಜೆಪಿ ಇದೆ ಅಂತ ಹೇಳಿ ಪುನರುಚ್ಚರಿಸಿದ್ದಾರೆ ಜನಾರ್ದನ್ ರೆಡ್ಡಿ. 3ನೇ ಬಾರಿ ಮೋದಿ ಅವರನ್ನ ಪ್ರಧಾನಿ ಮಾಡೋದಕ್ಕೆ ಶ್ರಮಿಸ್ತೀನಿ ಅಂತ ಹೇಳಿ ಟಿವಿ9ಗೆ ಶಾಸಕ ಗಾಲಿ ಜನಾರ್ದನ್ ರೆಡ್ಡಿ ಹೇಳಿಕೆ ನೀಡಿದ್ದಾರೆ. ನಾವು ಪ್ರತಿನಿಧಿ ಪ್ರಮೋದ್ ಜೊತೆಗೆ ಜನಾರ್ದನ್ ರೆಡ್ಡಿ ಮಾತನಾಡಿದ್ದಾರೆ. ಬನ್ನಿ ಏನ್ ಹೇಳ್ತಾರೆ ನೋಡೋಣ. ನಮ್ಮ ಜೊತೆ ಮಾತನಾಡೋದಕ್ಕೆ ಈಗ ಜನಾರ್ದನ್ ರೆಡ್ಡಿ ಅವರಿದ್ದಾರೆ. ರೆಡ್ಡಿ ಅವರೇ, ಮೊದಲನೇದಾಗಿ ಬಿಜೆಪಿ ಸೇರ್ಪಡೆ ಆದ ಬಳಿಕ ಮಾತಾಡ್ತಿದ್ದೀರಾ. ಈ ಒಂದು ಸೇರ್ಪಡೆ ನಾನು ಆಗಲೇ ಕೇಳಿದೆ, 12 ವರ್ಷದ ವನವಾಸದ ಬಳಿಕ ಬರ್ತಿದ್ದೀರಾ. ಕಳೆದ ವರ್ಷ ನೀವು ಬರೋದಕ್ಕೆ ಟ್ರೈ ಮಾಡಿದ್ರಿ, ಬಿಜೆಪಿ ಒಂದು ಕಡೆಗೆ ದೂರದಲ್ಲಿತ್ತು. 1 ವರ್ಷದಲ್ಲಿ ಏನೆಲ್ಲ ಬದಲಾಯಿತು ನೋಡಿ. ಭಾರತೀಯ ಜನತಾ ಪಕ್ಷ ಅನ್ನೋದು ನನ್ನ ರಕ್ತದ ಕಣಕಣದಲ್ಲಿ ಕೂಡ ಇರುವಂಥದ್ದು. ಕೆಲವೊಂದು ಅನಿವಾರ್ಯ ಪರಿಸ್ಥಿತಿಗಳಲ್ಲಿ ನನಗೆ ಹೊರಗಡೆ ಹೋಗಬೇಕಾಯಿತು. ಇವತ್ತು ಪುನಃ ನಾನು ವಾಪಸ್ ಬಂದಿದ್ದು ನನ್ನ ಮನೆಗೆ ತುಂಬ ನನಗೆ ಖುಷಿ ಅನ್ನಿಸ್ತಾ ಇದೆ. ಹಾಗಾಗಿ ಭಾರತೀಯ ಜನತಾ ಪಕ್ಷ ಅನ್ನೋದು ನನ್ನ ರಕ್ತದ ಕಣಕಣದಲ್ಲಿ ಇರುವಂಥದ್ದೇ. ಇದ್ರ ಜೊತೆ ಯಡಿಯೂರಪ್ಪನವರ ಪುತ್ರ ಅಧಿಕಾರಕ್ಕೆ ಬಂದ ಮೇಲೆ ಅಥವಾ ರಾಜ್ಯಾಧ್ಯಕ್ಷರಾದ್ಮೇಲೆ ಆಗ್ಲಿಂದ ಮಾತುಕತೆ ಶುರುವಾಯ್ತಾ? ಯಾಕಂದ್ರೆ ಕಳೆದ ಬಾರಿ ಬಂದ ಸಂದರ್ಭದಲ್ಲಿ ನಿಮ್ ಬೇಸರ ಆಗಿತ್ತು ನಿಮಗೂ ಕೂಡ. ಯಡಿಯೂರಪ್ಪನವ್ರು ಬಂದ್ಮೇಲೆ ಏನ್ ಮಾತುಕತೆ ಆಯ್ತು? ರೆಡ್ಡಿ ಅವರು ಬಿಜೆಪಿಗೆ ವಾಪಸ್ ಬರೋದಕ್ಕೆ ಕಾರಣ ಏನು ಅಂತ ನೋಡಿ. ಭಾರತೀಯ ಜನತಾ ಪಕ್ಷ ಅನ್ನೋದು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ನನ್ನ ಮನಸ್ಸಲ್ಲಿ ಪ್ರತಿ ರಕ್ತದ ಕಣಕಣದಲ್ಲಿ ಇರುವಂತದ್ದೇ. ಸನ್ಮಾನ್ಯ ಯಡಿಯೂರಪ್ಪನವರು ಇವತ್ತು ಬೆಳಿಗ್ಗೆ ನನ್ನನ್ನು ಮನೆಗೆ ಆಹ್ವಾನಿಸಿ ತಾವೇ ನೋಡಿದ್ದೀರಾ. ಅವ್ರು ನನ್ನೆಲ್ಲ ಆಫೀಸಿಗೆ ಕರ್ಕೊಂಡು ಬಂದಿದ್ದು ನನ್ನ ಅದೃಷ್ಟ. ಅವ್ರಿಗೆ ನನ್ನ ಬಗ್ಗೆ ಪ್ರೀತಿ ಇದೆ. ಆಮೇಲೆ ಕೆಲ ದಿನಗಳ ಹಿಂದಷ್ಟೇ ನೀವು ಸಿದ್ದರಾಮಯ್ಯನವ್ರ ಜೊತೆ ಕಾಣಿಸ್ಕೊಂಡ್ರಿ. ಡಿ.ಕೆ. ಶಿವಕುಮಾರ್ ನಿಮ್ ಜೊತೆ ಕೈ ಹಿಡಿದು ಮಾತಾಡಿಸಿದ್ರು. ಬಹುಶಃ ಈ ಒಂದು ಚುನಾವಣೆ ಫಲಿತಾಂಶ ಅಂದ್ರೆ ವಿಧಾನಸಭೆ ಚುನಾವಣೆ ಫಲಿತಾಂಶ ಬರುವಂತ ಸಂದರ್ಭದಲ್ಲಿ ಆ ಸಂದರ್ಭದಲ್ಲೂ ಕೂಡ ನಿಮ್ಮನ್ನ ಸಂಪರ್ಕಿಸುವಂತ ಪ್ರಯತ್ನ ಕಾಂಗ್ರೆಸ್ ಮಾಡ್ತು. ಸುಮಾರು 1 ತಿಂಗಳಿಂದ ಅಥವಾ ಒಂದು 15 ದಿನದಿಂದ ನೀವು ಆ ಕಡೆ ಇದ್ರಿ. ಭಾರತೀಯ ಜನತಾ ಪಕ್ಷ ನಾನು ಎಷ್ಟು ಸಲ ನೀವು ಕೇಳಿದ್ರು, ನನ್ನ ರಕ್ತದ ಕಣಕಣದಲ್ಲಿ ಇರೋದು ಭಾರತೀಯ ಜನತಾ ಪಕ್ಷ. ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು 3ನೇ ಬಾರಿ ದೇಶದ ಪ್ರಧಾನಮಂತ್ರಿ ಆಗೋದಕ್ಕೆ ನಾನು ಹಿಂದೆನೆ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಆದ್ರೂ ಕೂಡ ಬಾಹ್ಯ ಬೆಂಬಲ ಅಂತ ಹೇಳಿದ್ದೆ. ಇವತ್ತು ಪಕ್ಷಕ್ಕೆ ನಾನು ಇವತ್ತು ನಮ್ಮೆಲ್ಲ ಹಿರಿಯರ ಜೊತೆ ನಾನು ಸೇರ್ಕೊಂಡಿದ್ದೀನಿ. ಪಕ್ಷಕ್ಕೋಸ್ಕರ ದುಡಿತೀನಿ ನಾನು. ಶ್ರೀರಾಮುಲು ಅವರು ಜೊತೆಗಿದ್ದಾರೆ. ಹಿಂದೆ ನಿಮ್ಮ ಮತ್ತೆ ಶ್ರೀರಾಮುಲು ನಡುವೆ ರಾಜಕೀಯವಾಗಿ ಬೇರೆ ಬೇರೆ ವಿಭಾಗವಾಗಿದ್ರಿ, ಬೇರೆ ಬೇರೆ ಹೋಗಿದ್ರಿ. ಈಗ ಮತ್ತೆ ಒಂದಾಗ್ತಾ ಇದ್ದೀರಾ. ಈ ಒಂದು ಸಂದರ್ಭದಲ್ಲಿ ಹೋಗೋದಕ್ಕೆ ಏನ್ ಕಾರಣ? ಮತ್ತೆ ಬರುವಂತ ಸಂದರ್ಭದಲ್ಲಿ ಮತ್ತೆ ಹಳೆ ದೋಸ್ತಿ ಹಾಗೆ ಇರುತ್ತಾ? ನೋಡಿ, ಶ್ರೀರಾಮುಲು ನಾನು ಬೇರೆ ಬೇರೆ ಅಲ್ಲ, ನಮ್ದೊಂದು ಕುಟುಂಬ ಅಷ್ಟೇ. ರಾಜಕೀಯವಾಗಿ ಈ ಹಿಂದೆ 1 ವರ್ಷ ನಮಗೆ ಗ್ಯಾಪ್ ಬಂದಿರಬಹುದಾಗ್ಲಿ, ಇವತ್ತು ಎಲ್ಲರೂ ಒಟ್ಟಾಗಿ ಒಂದು ಕುಟುಂಬವಾಗಿ ನಾವು ಇವತ್ತು ಕೆಲಸ ಮಾಡ್ಕೊಂಡು ಹೋಗ್ತೀವಿ. ನಾವು ಚುನಾವಣೆ ಬರ್ತಾ ಇದೆ, ಚುನಾವಣೆ ಸಂದರ್ಭದಲ್ಲಿ ಆರೋಪ ಪ್ರತ್ಯಾರೋಪ ಸಹಜ. ಈಗ ಏನಾಗ್ತಾ ಇದೆ, ಗಣಿ ವಿಚಾರದ ತಕ್ಷಣ ನಿಮ್ಮ ಹೆಸರು ಹೇಳ್ತಾ ಇರ್ತಾರೆ. ಅದೇ ರೀತಿ ನಾಗೇಂದ್ರ ಅವ್ರ ಹೆಸರು ಕೂಡ ಅವರು ಸಚಿವರಾಗಿದ್ದಾರೆ. ಈ ರೀತಿ ವ್ಯತ್ಯಗಳು ಕಾಣಿಸ್ತಾ ಇದೆ. ಈ ತರ ಆರೋಪ ಬಂದಾಗ ನಾನು ಈ ಸಂದರ್ಭದಲ್ಲಿ ಪಕ್ಷದ ವಿಚಾರ ಬಿಟ್ಟು ಬೇರೆ ಏನೂ ಮಾತಾಡಲ್ಲ. ರಾಮುಲು ಅವರು ಮುಂದೆ ನಿಮ್ಮನ್ನ ರಾಮುಲು ಅವರು ಹೇಗೆ ಒಟ್ಟಿಗೆ ಪ್ರಚಾರ ಮಾಡ್ತೀರಾ? ಏನ್ ರೋಲ್? ನಾವಿರೋದು ಒಟ್ಟಿಗೆನೇ ಇದೀವಿ, ಯಾವತ್ತೂ ಬೇರೆ ಆಗಿಲ್ಲ ಸರ್. ರಾಮುಲು ಅವರೇ, ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಮಾರು 1 ವರ್ಷದ ಹಿಂದೆ ನಿಮ್ಮ ಮತ್ತೆ ಅವ್ರ ನಡುವೆ ಒಂದು ರಾಜಕೀಯ ವ್ಯತ್ಯಾಸ ಬಂದಿತ್ತು. ಜನಾರ್ದನ್ ರೆಡ್ಡಿ ಅವರು ಇದು ಸ್ವಂತ ಅವ್ರದ್ದು ತವರು ಮನೆ ಇದ್ದಂತೆ. ಯಾವ ರೀತಿಯಲ್ಲಿ ತವರು ಮನೆಗೆ ಅವ್ರ ಮಗ ವಾಪಸ್ ಬಂದೇನೋ ಆ ರೀತಿ ವಾಪಸ್ ಬಂದನ. ಶ್ರೀರಾಮಚಂದ್ರ ಪ್ರಭು ಅಗ್ನಿ ಪ್ರವೇಶನ ಮಾಡೋದ ಮೂಲಕ
ಯಾವ ರೀತಿಯಲ್ಲಿ ಅಗ್ನಿ ಪ್ರವೇಶದ ಮೂಲಕ ಮತ್ತೆ ವಾಪಸ್ಸು ಮನೆಗೆ ವಾಪಸ್ ಬರ್ತಾನೋ ಆ ರೀತಿ ಜನಾರ್ದನ್ ರೆಡ್ಡಿ ಕೂಡ ಒಂದು ಅಗ್ನಿ ಪರೀಕ್ಷೆದಲ್ಲಿ ಗೆದ್ದು ಪುನಃ ಭಾರತೀಯ ಜನತಾ ಪಾರ್ಟಿಗೆ ವಾಪಸ್ ಬಂದಿದ್ದಾರೆ. ನನಗೆ ವಿಶ್ವಾಸ ಇದೆ ಜನಾರ್ದನ್ ರೆಡ್ಡಿ ಬರೋದ್ರಿಂದ ಮಧ್ಯ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಲಾಭ ಆಗುತ್ತೆ. ಎಲ್ಲ ಅಭ್ಯರ್ಥಿಗಳು ಗೆಲ್ಲಲಿಕ್ಕೆ ಅನುಕೂಲ ಆಗುತ್ತೆ. ಮೋದಿಜಿಯವರ ಆಶೀರ್ವಾದ, ಯಡಿಯೂರಪ್ಪರ ಆಶೀರ್ವಾದದಿಂದ ಗೆಲ್ಲಿತೀವನ್ನಂತ ವಿಶ್ವಾಸ ಇದೆ. ಜನಾರ್ದನ್ ರೆಡ್ಡಿ ಅವರು ದೊಡ್ಡ ಶಕ್ತಿ. 99ರಲ್ಲಿ ಅವಾಗ ಅಮೇಥಿ ಒಂದ್ ಕಡೆಗೆ, ಬಳ್ಳಾರಿ ಒಂದ್ ಕಡೆಗೆ, ಆವಾಗ ನಿಮ್ಮಿಬ್ರು ಜುಗಲ್ ಬಂದಿ ನೋಡಿದ್ವಿ. ಆಗ ಸುಷ್ಮಾ ಸ್ವರಾಜ್ ಅವರಿದ್ರು, ಈಗ ಸುಷ್ಮಾ ಸ್ವರಾಜ್ ಅವರಿಲ್ಲ. ಈಗ ಮತ್ತೆ ಅದೇ ತರ ಘಟನೆಗಳು ಮರುಕಳಿಸುತ್ತಾ ನೆನ್ಸ್ಕೊತಾ ಇದ್ದೀರಾ? ನೋಡಿ, ರಾಯಬರೇಲಿ ಅನ್ನೋಂಥದ್ದು ಇಡೀ ದೇಶದಲ್ಲಿ ಭದ್ರಕೋಟೆ. ಅದೇ ರೀತಿ ಬಳ್ಳಾರಿಯಲ್ಲಿ ಕೂಡ ಕಾಂಗ್ರೆಸ್ ಭದ್ರಕೋಟೆ ಆಯ್ತು. ಜನಾರ್ದನ್ ರೆಡ್ಡಿ ಅವರು ನಾನು ಸೇರಿ ಭದ್ರಕೋಟೆ ಛಿದ್ರ ಮಾಡಿ ಭಾರತೀಯ ಜನತಾ ಪಾರ್ಟಿ ಬಾವುಟ ನಡೆಸಿದ್ವಿ. ಈ ಸಾರಿ ಕೂಡ ಜನಾರ್ದನ್ ರೆಡ್ಡಿ ಅವರು ಬಂದಿರೋ ಕಾರಣ ಒಂದು ದೊಡ್ಡ ಆನೆ ಬಲ ಬಂದಂತಾಗಿದೆ. ಬಲ ಸೇರಿದೆ ಬಾಹುಬಲಿ ಬಂದಂತಾಗಿದೆ. ಬಾಹುಬಲಿ ಬರೋದ್ರ ಮೂಲಕ ಇಡೀ ರಾಜ್ಯದಲ್ಲಿ ಅನುಕೂಲ ಆಗುತ್ತೆ ಅನ್ನೋ ವಾತಾವರಣ. ನೀವು ಸುಷ್ಮಾ ಸ್ವರಾಜ್ ಮಿಸ್ ಮಾಡ್ಕೋತಾ ಇದ್ದೀರಾ? ಖಂಡಿತವಾಗ್ಲು. ಥ್ಯಾಂಕ್ ಯು, ಧನ್ಯವಾದ. ನಮ್ಮ ಜೊತೆ ಇದಿಷ್ಟು ಜನಾರ್ದನ್ ರೆಡ್ಡಿ ಅವರು ಹೇಳ್ತಾರೆ ಅಂತ ಮಾತು. ಸಂಧ್ಯಾ ಜೊತೆ ಪ್ರಮೋದ್ ಟಿವಿ9 ಬೆಂಗಳೂರು.